सेल्फी स्टिक करना होता ಅಜ್ಜು ಮಾಡಕ್ಕೆ ಗೋಜಿತೆ ಏನದು ಅಜ್ಜು ಮಾಡಕ್ಕೆ ಹಾಯ್ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೋನು ಸಂತು ವ್ಲಾಗ್ಸ್. ಹಾಗೆ ವೆಲ್ಕಮ್ ಬ್ಯಾಕ್ ಟು ಒನ್ ಮೋರ್ ನ್ಯೂ ವ್ಲಾಗ್. ತುಂಬ ದಿನ ಆದಮೇಲೆ ವೀಡಿಯೋಗಳನ್ನ ಮಾಡ್ತಾಯಿದ್ದೀನಿ. ಈ ನಡುವೆ ಸ್ವಲ್ಪ ವೀಡಿಯೋಸ್ನೇ ಮಾಡೋಕ್ಕಾಗ್ತಾ ಇರಲಿಲ್ಲ. ಹಾಗೆ ಇವತ್ತು ಸ್ವಲ್ಪ ಟ್ರಾವೆಲ್ ವ್ಲಾಗ್ ಆಗಿರುತ್ತೆ ಇವತ್ತಿನ ವ್ಲಾಗು. ನಾವು ಧರ್ಮಸ್ಥಳ ದೇವಸ್ಥಾನಕ್ಕೆ ಹೊರಟಿದ್ದೀವಿ. ಯಾಡು ಸ್ಮೈಲ್ ಬ್ಲೂ ಕಲರ್ ಶರ್ಟ್ ಹಾಕೊಂಡಿದ್ದಾರಲ್ಲ ಎಲ್ಲ ಇಲ್ಲಿ ಈ ಕಾರ್ ಬೇಕಿದ್ರೆ ನೋಡ್ಕೊ. ಇನ್ನು ಕಾರದ್ದು ಸ್ವಲ್ಪ ದೂರ ಹೋಗ್ತಿದ್ದಂಗೆ ಆಗಲೇ ಸ್ನ್ಯಾಕ್ಸ್ ಬ್ಯಾಗ್ನ ತೆಗೆದ್ರು. ಇನ್ನು ಗಿರಿಯಣ್ಣ ಸ್ನ್ಯಾಕ್ಸ್ ಎಲ್ಲ ಕೊಟ್ಟು ಕಳಿಸಿದ್ರಲ್ಲ, ಮಾರ್ನಿಂಗ್ ಎಲ್ಲ ತಿಂದರು. ಆಮೇಲೆ ನಾವು ಬ್ರೇಕ್ಫಾಸ್ಟ್ಗೆ ಅಂದ್ಬಿಟ್ಟು ಇಲ್ಲಿ ಫೇಮಸ್ ಎಳ್ಳಿಕಾಯಿ ಚಿತ್ರಾನ್ನ ಹತ್ರ ನಿಲ್ಲಿಸಿದ್ವಿ. ಇಲ್ಲಿ ನಮ್ಮ ಪಾಪು ಅಂತೂ ಅಲ್ಲೊಂದು ಕ್ಯಾಟ್ ಸಿಕ್ಬಿಟ್ಟಿದೆ. ಅದನ್ನ ಹಿಡ್ಕೊಂಡು ಎಷ್ಟು ಆಟ ಆಡ್ತಿದ್ದಾಳೆ ಅಂದರೆ ಬಿಟ್ಟೇ ಬರ್ತಾಯಿಲ್ಲ. ಮತ್ತು ಹೊರಡೋಣ ಬಾ ಅಂದರೂ ಸಹ ಬರ್ತಾ ಇರಲಿಲ್ಲ. ಸರಿ, ಅವಳು ತಿಂತಾ ಇದ್ಲಲ್ಲ, ತಿನ್ನೋವರೆಗೂ ಹಾಗೆ ಆಟ ಆಡ್ಕೊಳ್ಳಿ ಅಂದ್ಬಿಟ್ಟು ನಾವು ಸುಮ್ಮನಾದ್ವಿ. ನಾವು ಅಷ್ಟೊತ್ತಿಗೆ ಬ್ರೇಕ್ಫಾಸ್ಟ್ ಎಲ್ಲ ಮಾಡ್ಕೊಂಡ್ವಿ. ಇನ್ನು ಬ್ರೇಕ್ಫಾಸ್ಟ್ ಆದಮೇಲೆ ಎಲ್ಲರೂ ಹಿಂದೆಗಡೆ ಸೋಲ್ಡ್ ಔಟು. ಪದೇ ಪದೇ ಮಾಡೋಕ್ಕಾಗಲ್ಲ, ಅದು ಹೇಳ್ತಾರೆ ಪದೇ ಪದೇ ಹಾಕೋಕ್ಕಾಗಲ್ಲ. ಚೆನ್ನಾಗಿ ಮಾಡೋರೆಲ್ಲ ಡಿವೈಡರ್ ಎಲ್ಲ ಮಾಡಿ ಯಾಡು ನೋಡಿ ಗೈಸ್, ಹೊಸ ಆ್ಯಡ್ ತಗೊಂಡಿದ್ದೀವಿ. ಒಳ್ಳೆ ಕೆಲಸ. ಆಟು ನಾನು ಚಪ್ಪಲಿ ಹಾಕೊಂಡೆ. ಏಯ್, ಚಪ್ಪಲಿ ಬಿಟ್ಬಿಟ್ಟು ಹೋಗ್ರ. ಏಯ್, ಇನ್ನು ಮುಡಿಯೆಲ್ಲ ಕೊಟ್ಮೇಲೆ ಸ್ನಾನ ಮಾಡಬೇಕಲ್ಲ, ಹಾಗಾಗಿ ನನ್ನ ಮಗ ಮತ್ತು ಹರ್ಷ ಇಬ್ಬರು ಇಲ್ಲೇ ಸ್ನಾನ ಮಾಡೋಣ ನೀರಲ್ಲೇ ಅಂತ ಅಂದರು. ಅಲ್ಲೂ ತುಂಬ ಎಲ್ಲ ಗಲೀಜು, ಆದ್ರೂ ಸ್ವಲ್ಪ ಮುಂದೆ ಹೋಗಿ ಮಾಡ್ತೀವಿ ಅಂದ್ಬಿಟ್ಟು ಹೋದರು. ಅಲ್ಲಿನ ಬಿಸಿಲಂತೂ ತುಂಬಾ ಇತ್ತು. ಇನ್ನು ನಮ್ಮ ಪಾಪಗೂ ಸಹ ಪಂಚಮುಡಿ ಕೊಟ್ಟಿದ್ವಿ, ಹಾಗಾಗಿ ಅವಳು ಸಹ ಸ್ನಾನ ಮಾಡಿಕೊಂಡ್ಳು. ಇಲ್ಲಿ ನನ್ನ ದೋಸ್ತ ಬಂದವನೇ. ಮತ್ತೆ ಫಸ್ಟ್ ಟೈಮ್ ಕಳೆದೋಗಿದ್ದ ಜಾಗ ಸುಡು. ಜಾಗ ಬಿಡು. ಅಯ್ಯೋ, ಮುಂದೆ ಅಲ್ವಾ ಇದು? ಆಯ್ತಾ ಅದು ಅದು ನಾವಲ್ಲ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್. ಈಗ ದರ್ಶನ ಮುಗಿಸ್ಕೊಂಡು 5 o'clock ಆಗಿದೆ. ಇವಾಗ ಹೊರಡ್ತಾ ಇದ್ದೀವಿ. ಯಪ್ಪ, ಜನ ಅಂದರೆ ಜನ, ಬಸ್ಗಳು ಜಾಸ್ತಿ ಬಂದ್ಬಿಟ್ಟವೆ. ಈಗ ಎಷ್ಟು ಜನ ಇದ್ದಾರೆ ನೋಡಿ, ಹಿಂದೆ ಇದ್ದಾರೆ, ಸಖತ್ ಜನ ಇದ್ದಾರೆ, ಸಖತ್ ಸೆಕೆ. ನಾವು ದರ್ಶನ ಮುಗಿಸ್ಕೊಂಡು ಹಿಂಗೆ ಬರೋಕ್ಕೆ ದರ್ಶನ ಕ್ಲೋಸ್ ಮಾಡಿಬಿಟ್ರು 4:15. ಸರಿ ಅಂದ್ಬಿಟ್ಟು ನಾವು ದರ್ಶನ ಮುಗಿಸ್ಕೊಂಡ್ಬಂದು ಇವಾಗ ಕಾರಲ್ಲಿ ಸ್ವಲ್ಪ ಕುಂತಿದ್ವಿ. ಸಖತ್ ಸೆಕೆ, ಎಲ್ಲ ಹೆಂಗಾಗ್ಬಿಟ್ಟಿದ್ದಾರೆ ಟಯರ್ಡು. ಒಳಗಡೆ ಅಂತೂ ನೀರು ಸೋರ್ತಾ ಇದೆ. ಕಾಲು ಬಿಸಿಲಿಗೆ ಕಾಲೇ ಬೊಬ್ಬೆ ಬಂದ್ಬಿಟ್ಟಿದೆ. ಹೆಂಗಿತ್ತು ಹರ್ಷ ಬಿಸಿಲು, ಸೆಕೆ? ಜಾಸ್ತಿ ಇತ್ತು. ಜೋರಾಗಿ ಮಾತಾಡು. ಜಾಸ್ತಿನೇ ಇತ್ತು.
ಫುಲ್ ಬೆವ್ತಾ ಹೋಗ್ಬಿಟ್ಟವನೆ. ನಾನು ಅಷ್ಟೇ ಗೈಸ್. ಹೌದಾ ಗೈಸ್? ಆಮೇಲೆ ಗೈಸ್ ಅಜೀವವ ಅವಳು ನಮ್ಮ ಬೇಬಿ ನೋಡಿ ಏನ್ ಸ್ಟೈಲ್ ಮಾಡ್ತಾವಳೆ ಅಂದ್ರೆ ಸ್ಟೈಲ್ ಮಾಡ್ತಾಳೆ ಗೈಸ್. ಗ್ಲಾಸ್ ಹಾಕೋಬಿಟ್ಟು ಬಕ್ಕೊಂಡು ತಿಂತಾಳೆ. ಗಾಗಲ್ಸ್ ಓಪನ್ ಮಾಡಿ ನೋಡ್ತಾವಳೆ. ಅದು ಪಪ್ಪ ಕೊಡು, ತಲೆ ಬಚ್ಕೊಳ್ಳಿ. ಎಲ್ಲಿ ಪಪ್ಪ ಕೂದ್ಲು? ಕೂದ್ಲಲ್ಲಿ ಹಾ ಎಲ್ಲಿ ಕೂದ್ಲು ಪಪ್ಪದು? ಅಲ್ಲೈತಾ ಕೂದ್ಲು? ಪಪ್ಪ ಬುದ್ಧಿ ಕೊಟ್ಟ ಬುದ್ಧಿ. ಏನಾಯ್ತು? ಕೊಟ್ಟು ಮಾಡಿದ್ರು ಯಾರು? ಅಂಕಲ್. ಹೌದಾ? ಮತ್ತೆ ಪಪ್ಪಂಗ್ ಬಾಚಿಂಗೆ ಕೊಡ್ತಿದ್ಯಾ ತಲೆ ಬಚ್ಕೊಳಕ್ಕೆ? ಬುದ್ಧಿನ ಇಲ್ಲ ಪಪ್ಪಗೆ? ಇಲ್ಲ ಮತ್ತೆ ಯಾಕೆ ಬಾಚಿಂಗೆ ಕೊಡ್ತಿದ್ಯಾ? ಹೌದಾ? ನಿಂಗೂ ಬುದ್ಧಿ ಇಲ್ವಾ? ಆಯ್ತಲ್ಲ ನಿನ್ ತಲೆಯಲ್ಲಿ ಬುದ್ಧಿ. ಇನ್ನು ನಾವು ಅಲ್ಲಿಂದ ದರ್ಶನ ಮುಗಿಸ್ಕೊಂಡು ಸೀದಾ ಉಡುಪಿಗೆ ಬಂದುಬಿಟ್ವಿ. ಬೀಚು ಮಕ್ಳಿಗೋಸ್ಕರನೇ ಅಲ್ವಾ ಹಾಗೆ ಹೋಗಿದ್ದಿದ್ದು. ಹಾಗಾಗಿ ಬೀಚ್ಗೆ ಹೋಗೋಣ ಅಂತ ಅಂದ್ಬಿಟ್ಟು ಸೀದಾ ಉಡುಪಿಗೆ ಬಂದು ಅಲ್ಲಿ ಹಾಲ್ಟಾಗಿ ರೂಮಲ್ಲಿ ಡ್ರೆಸ್ ಎಲ್ಲ ಚೇಂಜ್ ಮಾಡಿಕೊಂಡು ಒಂದು ರೌಂಡ್ ಹೋಗಿ ಬರೋಣ ಅಂತ ಹೇಳ್ಬಿಟ್ಟು ಬೀಚ್ ಹತ್ರ ಬಂದಿದ್ವಿ. ಇನ್ನು ಸಮ್ಮರ್ ಹಾಲಿಡೇಸ್ ಆಗಿರೋದ್ರಿಂದ ಇಲ್ಲಂತೂ ಬರೀ ಫ್ಯಾಮಿಲಿನೇ ಜಾಸ್ತಿ ಇದ್ದಿದ್ದು. ಎಲ್ಲ ಟ್ರಿಪ್ಗೆ ಅಂತ ಬಂದಿದ್ದರು. ಎಲ್ಲ ಫ್ಯಾಮಿಲಿ ಎಲ್ಲ ಕಬಡ್ಡಿ ಆಡೋದು, ಬಾಲಲ್ಲಿ ಆಡೋದು ಎಲ್ಲ ತುಂಬ ಚೆನ್ನಾಗಿ ಆಡ್ತಾಯಿದ್ರು. ಏ ಮಾಟಿ ತಾಕುನವ ಏ ಬುಡ ಇನ್ನು ಹಾಗೆ ನಾವು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಹಾಗೆ ಸ್ವಲ್ಪ ಫೋಟೋಸ್ನೆಲ್ಲ ಇಟ್ಕೊಂಡು ನಾವು ಹೊರಟ್ವಿ. ಇನ್ನು ಮತ್ತೆ ನಾಳೆ ಬೀಚಲ್ಲಿ ಆಟ ಆಡಿರೋ ವಿಡಿಯೋನ ನಾಳೆ ಪೋಸ್ಟ್ ಮಾಡ್ತೀನಿ. ಹಾಗೆ ಯಾರೆಲ್ಲ ಕೊನೆವರೆಗೂ ನೋಡಿ ನನ್ನ ಸಪೋರ್ಟ್ ಮಾಡ್ತಾ ಇದ್ದೀವಿ ಅವರಿಗೆ ಥ್ಯಾಂಕ್ ಯು ಸೋ ಮಚ್. ಹಾಗೆ ಮತ್ತೆ ಸಿಗುವ ನೆಕ್ಸ್ಟ್ ಬ್ಲಾಗಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬಾಯ್, ಸಿ ಯು ಇನ್ ನೆಕ್ಸ್ಟ್ ವ್ಲಾಗ್. ನಮ್ದು ಹಿಡೀರಿ ಅವನಿಗೆ ಕೊಡಿ ಹಿಡಿ.